ಕ್ಲಾಸ್ 10 ರಿಯಲ್ ನಂಬರ್ಸ್ ಎಕ್ಸಸೈಸ್ 1.1 ನಲ್ಲಿ ಸೆಕೆಂಡ್ ಪ್ರಾಬ್ಲಮ್ ಫೈಂಡ್ ದ ಎಲ್ ಸಿ ಎಮ್ ಆ್ಯಂಡ್ ಎಚ್ ಸಿ ಎಫ್ ಆಫ್ ದ ಫಾಲೋಯಿಂಗ್ ಪೇರ್ ಆಫ್ ಇಂಟೀಜರ್ಸ್ ಆ್ಯಂಡ್ ವೆರಿಫೈ ದಟ್ ಎಲ್ ಸಿ ಎಮ್ ಇಂಟು ಎಚ್ ಸಿ ಎಫ್ ಈಸ್ ಈಕ್ವಲ್ ಟು ಪ್ರಾಡಕ್ಟ್ ಆಫ್ ದ ಟೂ ನಂಬರ್ಸ್. ಓಕೆ, ಈ ಕ್ವಶನ್ನ ಮೀನಿಂಗನ್ನು ಫಸ್ಟಿಗೆ ನಾವು ತಿಳ್ಕೊಳ್ಳೋಣ. ನೋಡಿ, ಈ ಕ್ವಶನಲ್ಲಿ ನಮಗೆ ಟೂ ನಂಬರ್ಸನ್ನು ಕೊಟ್ಟಿದ್ದಾರೆ. ಈ ಟೂ ನಂಬರ್ಸಿನ ಎಲ್ ಸಿ ಎಮ್ ಮತ್ತು ಎಚ್ ಸಿ ಎಫ್ ಅನ್ನು ನಾವು ಫಸ್ಟಿಗೆ ಫೈಂಡ್ ಮಾಡಬೇಕಾಗತ್ತೆ. ಅದನ್ನು ಫೈಂಡ್ ಮಾಡಿದ ಮೇಲೆ ಎಲ್ ಸಿ ಎಮ್ ಇಂಟು ಎಚ್ ಸಿ ಎಫ್ ಇಸ್ ಈಕ್ವಲ್ ಟು ಪ್ರಾಡಕ್ಟ್ ಆಫ್ ದ ಟೂ ನಂಬರ್ಸ್ ಅನ್ನುವಂಥದ್ದನ್ನು ನಾನೇನು ಮಾಡಬೇಕು, ವೆರಿಫೈ ಮಾಡಬೇಕು. ಓಕೆ, ಫಸ್ಟಿಗೆ ಏನು ಮಾಡೋಣ, ನಾವೀಗ ಎಲ್ ಸಿ ಎಮ್ ಮತ್ತು ಎಚ್ ಸಿ ಎಫ್ ಅನ್ನು ಫೈಂಡ್ ಮಾಡೋಣ. ಎಲ್ ಸಿ ಎಮ್ ಮತ್ತು ಎಚ್ ಸಿ ಎಫ್ ಅನ್ನು ಫೈಂಡ್ ಮಾಡೋದಕ್ಕೆ ನಮಗೆ ಡಿಫ್ರೆಂಟ್ ಮೆಥಡ್ಸ್ಗಳು ಇದೆ. ಆದರೆ ನಾನಿಲ್ಲಿ ಪ್ರೈಮ್ ಫ್ಯಾಕ್ಟರೈಸೇಷನ್ ಮೆಥಡನ್ನು ನಾನು ಸೆಲೆಕ್ಟನ್ನು ಮಾಡ್ಕೊಳ್ತಾ ಇದ್ದೀನಿ. ಯಾಕೆ ಅಂದರೆ ನಿಮಗೆ ಥರ್ಡ್ ಪ್ರಾಬ್ಲಮಲ್ಲಿ ಪ್ರೈಮ್ ಫ್ಯಾಕ್ಟರೈಸೇಷನ್ ಮೆಥಡಿಂದನೇ ಎಚ್ ಸಿ ಎಫ್ ಮತ್ತು ಎಲ್ ಸಿ ಎಮ್ ಅನ್ನು ಫೈಂಡ್ ಮಾಡಿ ಅಂತ ಹೇಳಿರೋದ್ರಿಂದ ಈ ಪ್ರಾಬ್ಲಮಲ್ಲೂ ಅದೇ ಮೆಥಡನ್ನು ಬಳಸ್ಕೊಳ್ತಾ ಇದ್ದೀನಿ. ಓಕೆ, ಆ ಮೆಥಡ್ ಪ್ರಕಾರ ನಾವು ಏನು ಮಾಡಬೇಕಪ್ಪ ಅಂತ ಹೇಳಿದರೆ, ಈ 26 ಮತ್ತು 91 ಏನು ನಂಬರನ್ನು ಕೊಟ್ಟಿದ್ದಾರೆ ಇವುಗಳಿಗೆ ನಾನು ಪ್ರಾಡಕ್ಟ್ ಆಫ್ ಪ್ರೈಮ್ ಫ್ಯಾಕ್ಟರ್ಸ್ಗಳನ್ನು ಬರಿಬೇಕಾಗುತ್ತೆ. ಯಾವ ರೀತಿ ಬರೆಯೋದು ಅಂದರೆ, ನೀವೀಗಾಗಲೇ ಫಸ್ಟ್ ಪ್ರಾಬ್ಲಮಲ್ಲಿ ತಿಳ್ಕೊಂಡಿರಿ. ಅಂದರೆ ಈ 26ಅನ್ನು ಪ್ರೈಮ್ ನಂಬರಿಂದ ಡಿವೈಡ್ ಮಾಡಬೇಕು. ಓಕೆ, ನೋಡಿ, 26 ಅನ್ನೋದು ಈವನ್ ನಂಬರ್ ಆಗಿದೆ. ಹಾಗಾದರೆ ಫಸ್ಟ್ ಪ್ರೈಮ್ ನಂಬರ್ 2 ಇಂದ ಇದು ಡಿವೈಡ್ ಆಗುತ್ತೆ. 2 1s 2, 2 3s 6 ಡಿವೈಡ್ ಆಯಿತು. ನನಗೆ 13 ಬಂದರೆ 13 ಪ್ರೈಮ್ ನಂಬರ್ ಆಗಿದೆ. ಹಾಗಾಗಿ ನಾನು ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ. 26ಅನ್ನು ನಾವು ಏನಂತ ಬರಿಬೋದು, 2 ಇಂಟು 13 ಅಂತ ಬರಿಬೋದು. ಓಕೆ, ನೆಕ್ಸ್ಟ್ 91ಅನ್ನು ಸಹ ಇದೇ ರೀತಿ ಡಿವೈಡ್ ಮಾಡೋಣ. 91 ಆಡ್ ನಂಬರ್ ಆಗಿದೆ, 2 ಇಂದ ಡಿವೈಡ್ ಆಗಲ್ಲ. ಫಸ್ಟ್ ಪ್ರೈಮ್ ನಂಬರ್ 2 ಇಂದ ಡಿವೈಡ್ ಆಗಲ್ಲ. ನೆಕ್ಸ್ಟ್ ಪ್ರೈಮ್ ನಂಬರ್ ಯಾವುದು, 3 ಬರುತ್ತೆ. 3 ಇಂದ ಇದು ಡಿವೈಡ್ ಆಗುತ್ತಾ ನೋಡಿದರೆ, ಇವೆರಡು ಡಿಜಿಟನ್ನು ಸಮ್ ಮಾಡಿ 9 + 1 ಮಾಡಿದರೆ 10 ಬರುತ್ತೆ. 10 3 ಇಂದ ಡಿವೈಡ್ ಆಗಲ್ಲ. ಹಾಗಾಗಿ 91 3 ಇಂದ ಡಿವೈಡ್ ಆಗಲ್ಲ. ನೆಕ್ಸ್ಟ್ ಪ್ರೈಮ್ ನಂಬರ್ 5 ಇಂದನೂ ಇದು ಡಿವೈಡ್ ಆಗಲ್ಲ. 7 ಇಂದ ಡಿವೈಡ್ ಆಗುತ್ತೆ. ನೋಡಿ, 7 1s 7, 9ಅಲ್ಲಿ 7 ಹೋದರೆ 2 ಉಳಿಯುತ್ತೆ, 21 ಆಯಿತು. 7 3s 21 ಆಯಿತು. ಓಕೆ, 13 ಬಂತಲ್ವಾ, ಈಗ 13 ಪ್ರೈಮ್ ನಂಬರ್, ಹಾಗಾಗಿ ಇಲ್ಲಿಗೆ ಸ್ಟಾಪ್ ಆಗುತ್ತೆ. 91ಅನ್ನು ನಾವು 7 ಇಂಟು 13 ಅಂತ ಬರಿಬೋದು. ಓಕೆ, ಈಗ ನಾನು ಫಸ್ಟಿಗೆ ಏನು ಮಾಡ್ತೀನಿ, ಎಚ್ ಸಿ ಎಫ್ ಅನ್ನು ಬರ್ಕೊಳ್ತೀನಿ. ಓಕೆ, ಎಚ್ ಸಿ ಎಫ್ ಅನ್ನು ಯಾವ ರೀತಿ ಬರೆಯೋದು ಅಂದರೆ, ಈಗ ನಾವಿಲ್ಲಿ ಪ್ರಾಡಕ್ಟ್ ಆಫ್ ಪ್ರೈಮ್ ನಂಬರ್ಸ್ಗಳನ್ನು ಬರ್ದೀವಿ ಅಲ್ವಾ, ಪ್ರೈಮ್ ಫ್ಯಾಕ್ಟರ್ಸ್ಗಳನ್ನು ಬರ್ದೀವಿ ಅಲ್ವಾ. ಈ ಎರಡೂ ಫ್ಯಾಕ್ಟರ್ಸ್ಗಳಲ್ಲಿ ಫಸ್ಟಿಗೆ ಕಾಮನ್ ಆಗಿರೋ ಫ್ಯಾಕ್ಟರ್ ಯಾವುದು ಅಂತ ನೋಡ್ಕೊಳ್ಳಿ. ಎರಡರಲ್ಲೂ ಕಾಮನ್ ಆಗಿರೋ ಫ್ಯಾಕ್ಟರ್ ಯಾವುದು, 13 ಮತ್ತು 13 ಕಾಮನ್ ಆಗಿದೆ. ಈ 13 ಮತ್ತು 13ನಲ್ಲಿ ನಾವೇನು ಮಾಡಬೇಕು, ಸ್ಮಾಲೆಸ್ಟ್ ಪವರ್ ಇರುವಂತಹ ನಂಬರನ್ನು ಬರ್ಕೋಬೇಕು. ಆದರೆ ಇಲ್ಲಿ ಎರಡರಲ್ಲೂ ಸಹ ಪವರ್ ಏನಾಗಿದೆ, ಸೇಮ್ ಇದೆ. ಪವರ್ ಏನೂ ಇಲ್ಲ ಅಂದರೆ 1 ಇರುತ್ತೆ, ಇಲ್ಲೂ ಪವರ್ ಏನಿಲ್ಲ ಅಂದರೆ 1 ಇರುತ್ತೆ. ಸೇಮ್ ಇರೋದ್ರಿಂದ 2ರಿಂದ ನಾನೇನು ಮಾಡ್ತೀನಿ, 13 ಅಂತ ಒಂದನ್ನು ಬರ್ಕೊಳ್ತೀನಿ. ಅಂದರೆ ಕಾಮನ್ ಆಗಿರುವಂತಹ ಟೂ ನಂಬರ್ಸಲ್ಲಿ ಸ್ಮಾಲೆಸ್ಟ್ ಪವರ್ ಆಗಿರುವಂಥ ನಂಬರ್ನ ಬರ್ಕೋಬೇಕು. ಎರಡರಲ್ಲೂ ಪವರ್ ಸೇಮ್ ಇರೋದರಿಂದ ನಾನು 13ಅನ್ನು ಬರ್ಕೊಂಡೆ. ನೆಕ್ಸ್ಟು ಇಲ್ಲಿ 2 ಇದೆ, 7 ಇದೆ, ಎರಡರಲ್ಲೂ ಬೇರೆ ಬೇರೆ ಇದೆ, ಹಾಗಾಗಿ ಬರ್ಕೊಳೋಣ. ಎಚ್ ಸಿ ಎಫ್ ಏನಾಗೋಯಿತು, 13 ಆಗೋಯಿತು. ನೆಕ್ಸ್ಟ್ ಏನು ಮಾಡೋಣ, ಎಲ್ ಸಿ ಎಮ್ಮನ್ನು ಬರೆಯೋಣ. ಓಕೆ, ಎಲ್ ಸಿ ಎಮ್ಮನ್ನು ಬರೆಯೋವಾಗೂ ಅಷ್ಟೇ, ಫಸ್ಟಿಗೆ ಏನು ಮಾಡಬೇಕು, ಎರಡರಲ್ಲೂ ಕಾಮನ್ ಆಗಿರೋ ಫ್ಯಾಕ್ಟರನ್ನು ನಾನೇನು ಮಾಡಬೇಕು, ಮಾರ್ಕನ್ನು ಮಾಡ್ಕೋಬೇಕು. ಇದರಲ್ಲಿ ಹೈಯೆಸ್ಟ್ ಪವರ್ ಇರುವಂತಹ ನಂಬರನ್ನು ಬರಿಬೇಕು. ಎರಡರಲ್ಲೂ ಸೇಮ್ ಪವರೇ ಇರೋದರಿಂದ ಇಲ್ಲೂ 13 ಬರುತ್ತೆ. ಎಲ್ ಸಿ ಎಮ್ಮಿಗೆ ಇಷ್ಟಕ್ಕೆ ನಿಲ್ಲೋದಿಲ್ಲ. ಇಂಟು ಇನ್ನು ಉಳಿದಿರುವಂಥ ಏನೇನು ನಂಬರ್ಸ್ ಇದೆ ಅವೆಲ್ಲವನ್ನೂ ಬರ್ಕೋಬೇಕು. ಮೇಲೆ 2 ಇದೆ, 2 ಇಂಟು ಕೆಳಗಡೆ 7 ಇದೆ, 7 ಇದಿಷ್ಟನ್ನು ನಾವು ಬರ್ಕೋಬೇಕಾಗುತ್ತೆ. ಗೊತ್ತಾಗ್ತಾ ಇದೆಯಾ? ಎಚ್ ಸಿ ಎಫ್ ಅಂತ ಹೇಳಿದರೆ ಕಾಮನ್ ಆಗಿರುವಂತಹ ಫ್ಯಾಕ್ಟರಲ್ಲಿ ಸ್ಮಾಲೆಸ್ಟ್ ಪವರ್ ಇರೋದನ್ನು ಬರ್ಕೊಂಡ್ರೆ ಮುಗಿದೋಯ್ತು. ಎಲ್ ಸಿ ಎಮ್ಮಲ್ಲಿ ಎರಡೂ ಫ್ಯಾಕ್ಟರಲ್ಲಿ ನಾವು ಹೈಯೆಸ್ಟ್ ಪವರ್ ಇರೋದನ್ನು ಬರ್ಕೋಬೇಕು. ಜೊತೆಯಲ್ಲಿ ಉಳಿದಿರೋ ನಂಬರ್ಗಳನ್ನು ಸಹ ನಾವೇನು ಮಾಡಬೇಕು, ಬರ್ಕೋಬೇಕಾಗತ್ತೆ. ಓಕೆ, ಈಗ ಏನು ಮಾಡೋಣ, 13 ಇಂಟು 2 ಇಂಟು 7 ಇದಿಷ್ಟನ್ನು ನಾವೇನು ಮಾಡಬೇಕು, ಮಲ್ಟಿಪ್ಲೈ ಮಾಡಬೇಕು. ಮಲ್ಟಿಪ್ಲೈ ಮಾಡಿದರೆ ಆನ್ಸರ್ ಏನು ಬರುತ್ತೆ ಗೊತ್ತಾ, 182 ಬರುತ್ತೆ. ಈಗ ನನಗೆ ಎಚ್ ಸಿ ಎಫ್ ಬಂತು ಮತ್ತು ಎಲ್ ಸಿ ಎಮ್ಮು ಸಹ ಸಿಕ್ಕಿದೆ. ಈಗ ಇಲ್ಲೇನಿದೆ, ಈ ಕಂಡೀಷನನ್ನು ನಾವೇನು ಮಾಡಬೇಕಾಗಿದೆ, ವೆರಿಫೈ ಮಾಡಬೇಕಾಗಿದೆ. ಹಾಗಾದರೆ ಆ ಕಂಡೀಷನ್ನ ಬರ್ಕೊಳ್ತೀನಿ ಫಸ್ಟಿಗೆ.
ಅವ್ರು ಕೊಟ್ಟಿರೋ ಕಂಡೀಷನ್ ಏನಪ್ಪ ಅಂದರೆ ಎಲ್ ಸಿ ಎಮ್ ಇಂಟು ಎಚ್ ಸಿ ಎಫ್ ಈಸ್ ಈಕ್ವಲ್ ಟು ಪ್ರಾಡಕ್ಟ್ ಆಫ್ ಟು ನಂಬರ್ಸ್ ಅಂತ ಹೇಳಿದ್ದಾರೆ. ಓಕೆ, ಈ ಕಂಡೀಷನಲ್ಲಿ ನೋಡಿ ಈಸ್ ಈಕ್ವಲ್ ಟುನ ಲೆಫ್ಟ್ ಸೈಡ್ ಇರೋದನ್ನು ನಾವು ಎಲ್ ಎಚ್ ಎಸ್ ಅಂತ ಹೇಳ್ತೇವೆ, ಅಂದರೆ ಲೆಫ್ಟ್ ಹ್ಯಾಂಡ್ ಸೈಡ್ ಅಂತ. ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ಏನಿದೆ ನನಗೆ ಎಲ್ ಸಿ ಎಮ್ ಇಂಟು ಎಚ್ ಸಿ ಎಫ್ ಅಂತ ಇದೆ. ಓಕೆ, ಎಲ್ ಸಿ ಎಮ್ ಏನು ಬಂದಿದೆ ನನಗೆ, ಎಲ್ ಸಿ ಎಮ್ನ ವ್ಯಾಲ್ಯೂ 182 ಬಂದಿದೆ ಇಂಟು ಎಚ್ ಸಿ ಎಫ್ನ ವ್ಯಾಲ್ಯೂ ಏನು ಬಂದಿದೆ, ಇಲ್ಲೇ ಬಂದಿದೆ ನೋಡಿ 13 ಬಂದಿದೆ. ಓಕೆ, 182 ಇಂಟು 13 ಇವೆರಡನ್ನು ಮಲ್ಟಿಪ್ಲೈ ಮಾಡಿದರೆ ನನಗೆ ಆನ್ಸರ್ ಎಷ್ಟು ಬರುತ್ತೆ ಗೊತ್ತಾ, 2366 ಬರುತ್ತೆ. ಇದನ್ನು ನಾನು 1 ಅಂತ ನಾನು ತಗೊಳ್ತೀನಿ. ಓಕೆ, ನೆಕ್ಸ್ಟ್ ಏನು ಮಾಡೋಣಪ್ಪ ಅಂದರೆ ಇದು ನೋಡಿ ನನ್ನ ಈಸ್ ಈಕ್ವಲ್ ಟು ರೈಟ್ ಹ್ಯಾಂಡ್ ಸೈಡಲ್ಲಿದೆ, ಹಾಗಾಗಿ ಇದನ್ನು ಆರ್ ಎಚ್ ಎಸ್ ಅಂತೀವಿ, ರೈಟ್ ಹ್ಯಾಂಡ್ ಸೈಡ್. ರೈಟ್ ಹ್ಯಾಂಡ್ ಸೈಡಲ್ಲಿ ಏನಂತ ಬಂದಿದೆ ನಮಗಿದೆ ಅಂದರೆ ಪ್ರಾಡಕ್ಟ್ ಆಫ್ ದ ಟೂ ನಂಬರ್ಸ್ ಅಂತ ಹೇಳಿದ್ದಾರೆ. ಹಾಗಾದರೆ ಪ್ರಾಡಕ್ಟ್ ಆಫ್ ಟೂ ನಂಬರ್ಸ್ ಯಾವುದು ಅಂತ ಹೇಳಿದರೆ ನೋಡಿ, ಅವ್ರು ಕೊಟ್ಟಿದ್ದಾರಲ್ಲ ಇವೇ 2 ನಂಬರ್ಸ್ ಆಗಿದೆ. ಈ 2 ನಂಬರ್ಸಿನ ಪ್ರಾಡಕ್ಟನ್ನು ಮಾಡಿ ಅಂತ ಹೇಳಿದರೆ, ಪ್ರಾಡಕ್ಟ್ ಅಂದರೆ ಮಲ್ಟಿಪ್ಲೈ ಮಾಡಿ, ಈ 2 ನಂಬರ್ಸನ್ನು ಮಲ್ಟಿಪ್ಲೈ ಮಾಡಿ ಅಂದರೆ 26 ಇಂಟು 91 ಮಾಡಿ. ಓಕೆ, ಇವೆರಡನ್ನು ಮಲ್ಟಿಪ್ಲೈ ಮಾಡಿದರೆ ನಮಗೆ ಆನ್ಸರ್ ಎಷ್ಟು ಬರುತ್ತೆ ಗೊತ್ತಾ, ನೀವೇ ಮಲ್ಟಿಪ್ಲೈ ಮಾಡಿ ನೋಡಿ. ಆನ್ಸರ್ ನಮಗೆ 2366 ಬರುತ್ತೆ. ಇದನ್ನು ನಾನು 2 ಅಂತ ತೊಗೊಳ್ತೀನಿ. ಓಕೆ ನೋಡಿ, ಎಲ್ ಎಚ್ ಎಸ್ನಲ್ಲಿ ಆನ್ಸರ್ ಎಷ್ಟು ಬಂದಿದೆ, 2366 ಬಂದಿದೆ. ಆರ್ ಎಚ್ ಎಸ್ನಲ್ಲಿ ನಮಗೆ ಆನ್ಸರ್ ಏನು ಬಂದಿದೆ, 2366 ಬಂದಿದೆ. ಅಂದರೆ ಫ್ರಮ್ 1 ಆ್ಯಂಡ್ 2, 1 ಮತ್ತು 2 ಎರಡನ್ನು ಕಂಪೇರ್ ಮಾಡಿದರೆ ಎರಡರಲ್ಲೂ ಏನು ಬಂದಿದೆ, ಸೇಮ್ ಆನ್ಸರ್ ಬಂದಿದೆ. ಎಲ್ ಎಚ್ ಎಸ್ ಈಸ್ ಈಕ್ವಲ್ ಟು ಆರ್ ಎಚ್ ಎಸ್ ಆಗಿರುತ್ತೆ, ವೆರಿಫೈ ಆಗಿದೆ. ಅಂದರೆ ಎಲ್ ಸಿ ಎಮ್ ಇಂಟು ಎಚ್ ಸಿ ಎಫ್ ಈಸ್ ಈಕ್ವಲ್ ಟು ಪ್ರಾಡಕ್ಟ್ ಆಫ್ ದ 2 ನಂಬರ್ಸ್ ಅನ್ನುವಂಥದ್ದು ಏನಾಗಿದೆ, ವೆರಿಫೈ ಆಗಿದೆ ಮತ್ತು ಸ್ಯಾಟಿಸ್ಫೈ ಆಗಿದೆ. ಇದು ಯಾವಾಗಲೂ ಟ್ರೂ ಆಗಿರುತ್ತೆ. ಈ ರೀತಿಯಾಗಿ ನೀವು ಈ ಪ್ರಾಬ್ಲಮನ್ನು ಸಾಲ್ವ್ ಮಾಡ್ಕೋಬೇಕು. ಸೆಕೆಂಡ್ ಪ್ರಾಬ್ಲಮ್ 510 ಆ್ಯಂಡ್ 92. ಓಕೆ, ಈಗಾಗಲೇ ನಾವು ಸಾಲ್ವ್ ಮಾಡಿರೋ ಪ್ರಕಾರ ಪ್ರೈಮ್ ಫ್ಯಾಕ್ಟರೈಸೇಷನ್ ಮೆಥಡ್ ಪ್ರಕಾರನೇ ಎಚ್ ಸಿ ಎಫ್ ಮತ್ತು ಎಲ್ ಸಿ ಎಮ್ಮನ್ನು ಫೈಂಡ್ ಮಾಡೋಣ. ಓಕೆ, 510 92 ಇವೆರಡು ನಂಬರಿಗೂ ನಾವೇನು ಮಾಡಬೇಕಾಗಿದೆ, ಈಗ ಪ್ರೈಮ್ ನಂಬರಿಂದ ಡಿವೈಡ್ ಮಾಡಬೇಕಾಗಿದೆ. 510 ಇದು ಈವನ್ ನಂಬರ್ ಆಗಿರೋದ್ರಿಂದ ಫಸ್ಟ್ ಪ್ರೈಮ್ ನಂಬರ್ 2 ಇಂದ ಡಿವೈಡ್ ಆಗುತ್ತೆ. 2 2s 4 ಬರುತ್ತೆ ಅಲ್ವಾ, 5ಅಲ್ಲಿ 4 ಹೋದರೆ 1 ಉಳಿತು. ನೆಕ್ಸ್ಟ್ ನಂಬರ್ ಸೇರಿಸ್ಕೊಂಡ್ರೆ 11 ಆಯಿತು. ಓಕೆ, 2 5s 10 ಬರುತ್ತೆ, 11ಅಲ್ಲಿ 10 ಹೋದರೆ 1 ಉಳಿಯುತ್ತೆ. ನೆಕ್ಸ್ಟ್ ನಂಬರ್ ಸೇರಿಸ್ಕೊಂಡ್ರೆ 10 ಆಯಿತು. 2 5s 10 ಡಿವೈಡ್ ಆಯಿತು. ನೋಡಿ, ಇದು ಆಡ್ ನಂಬರ್ ಆಗಿದೆ. ಹಾಗಾದರೆ ಫಸ್ಟ್ ಪ್ರೈಮ್ ನಂಬರ್ 2 ಇಂದ ಡಿವೈಡ್ ಆಗಲ್ಲ. 2 ಆದಮೇಲೆ ನೆಕ್ಸ್ಟ್ ಪ್ರೈಮ್ ನಂಬರ್ ಯಾವುದು, 3 ಅಲ್ವಾ. ಹಾಗಾದರೆ 3 ಇಂದ ಡಿವೈಡ್ ಆಗುತ್ತೆ ಚೆಕ್ ಮಾಡೋಣ. ಇಲ್ಲಿರೋ ಡಿಜಿಟ್ಸ್ಗಳನ್ನು ಸಮ್ ಮಾಡೋಣ. 5 + 5 10, 10 + 2 12. 12 3 ಇಂದ ಡಿವೈಡ್ ಆಗುತ್ತೆ, ಹಾಗಾಗಿ ಈ ನಂಬರು 3 ಇಂದ ಡಿವೈಡ್ ಆಗುತ್ತೆ. ಇದು ಡಿವಿಸಿಬಿಲಿಟಿ ರೂಲು ನಾವೀಗಾಗಲೇ ಕಲ್ತ್ಕೊಂಡಿದ್ದೀವಿ. ಓಕೆ, 3 ಟೇಬಲಲ್ಲಿ 25 ಬರುತ್ತಾ, ಇದು ಇನ್ನೂ ಸ್ಮಾಲರ್ ನಂಬರ್ ಬರುತ್ತೆ. ಓಕೆ, 3 8s 24 ಬರುತ್ತೆ. ಸಬ್ಟ್ರಾಕ್ಷನ್ ಮಾಡಿದರೆ 1 ಉಳಿಯುತ್ತೆ, ರಿಮೈಂಡರ್ 15 ಆಯಿತು. 3 5s 15. ಓಕೆ, ಈ ಡಿಜಿಟ್ಸನ್ನು ಸಮ್ ಮಾಡೋಣ. 8 + 5 ಸಮ್ ಮಾಡಿದರೆ 13 ಬರುತ್ತೆ. 13 3 ಇಂದ ಡಿವೈಡ್ ಆಗೋದಿಲ್ಲ, ಹಾಗಾಗಿ 85 3 ಇಂದ ಡಿವೈಡ್ ಆಗೋಲ್ಲ. ಆದರೆ ಯೂನಿಟ್ ಡಿಜಿಟಲ್ಲಿ 5 ಇರೋದ್ರಿಂದ ಈ ನಂಬರು 5 ಇಂದ ಡಿವೈಡ್ ಆಗುತ್ತೆ. 5 1s 5, 8ಅಲ್ಲಿ 5 ಸಬ್ಟ್ರಾಕ್ಷನ್ ಮಾಡಿದರೆ 3 ಬರುತ್ತೆ. 5 7s 35 ಡಿವೈಡ್ ಆಗೋಯಿತು. ನೋಡಿ 17 ಬಂತು. 17 ಪ್ರೈಮ್ ನಂಬರ್ ಆಗಿದೆ, ಹಾಗಾಗಿ ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ. ಹಾಗಾದರೆ 510 ನಾವು ಯಾವ ರೀತಿಯಾಗಿ ಬರಿಬೋದು ಅಂದರೆ, ಇಲ್ಲಿರೋ ಎಲ್ಲ ಪ್ರೈಮ್ ನಂಬರ್ಗಳನ್ನು ಮಲ್ಟಿಪ್ಲೈ ಮಾಡಿದರೆ 510 ನಮಗೆ ಬರುತ್ತೆ. ಓಕೆ, ಬರುತ್ತೆ. ನೆಕ್ಸ್ಟ್ 92 ಪ್ರೈಮ್ ನಂಬರಿಂದ ಡಿವೈಡ್ ಮಾಡ್ತಾ ಹೋಗೋಣ. ಈವನ್ ನಂಬರ್ ಆಗಿರೋದ್ರಿಂದ ಇದು 2 ಇಂದ ಡಿವೈಡ್ ಆಗುತ್ತೆ. 2 4s 8, 9ಅಲ್ಲಿ 8 ಹೋದರೆ 1 ಉಳಿತು. 12 ಆಯಿತು. 2 6 12 ಬರುತ್ತೆ. ಓಕೆ, ನೆಕ್ಸ್ಟ್ ನೋಡಿ 46 ಇದೆ. ಇದು ಈವನ್ ನಂಬರ್ ಆಗಿದೆ. ಇದು 2 ಇಂದ ಡಿವೈಡ್ ಆಗುತ್ತೆ. 2 2s 4, 2 3s 6 ಡಿವೈಡ್ ಆಯಿತು. 23 ಬಂದಿದೆ. ಇದು ಪ್ರೈಮ್ ನಂಬರ್ ಆಗಿರೋದ್ರಿಂದ ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ. ಓಕೆ, ಈಗ ಏನು ಮಾಡ್ತೀನಿ ಗೊತ್ತಾ, 92 ಈಸ್ ಈಕ್ವಲ್ ಟು ಇದು ನಾನು ಯಾವ ರೀತಿಯಾಗಿ ಬರಿಬೇಕು, 2 × 2 × 23 ಅಂತ ಬರಿಬೇಕಲ್ವಾ. ಇಲ್ಲಿ 2 × 2 ಅನ್ನೋದು ಸೇಮ್ ನಂಬರ್ ಇರೋದ್ರಿಂದ
2 ಟೈಮ್ಸ್ ಇರೋದ್ರಿಂದ ನಾನು 2 ಟು ದಿ ಪವರ್ ಆಫ್ 2 ಅಂತ ಬರಿಬೋದು. 2 ಟು ದಿ ಪವರ್ ಆಫ್ 2 ಅಂದರೆ ಅರ್ಥ ಏನು? 2 ಇಂಟು 2 ಅಂತ, ಇಂಟು ಉಳಿದಿದ್ದೇನು 23 ಅಂತ ಬರೆದೆ. ಈಗ ಏನು ಮಾಡೋಣ, ಎಚ್ ಸಿ ಎಫನ್ನು ಮೊದಲಿಗೆ ಬರೆಯೋಣ. ಓಕೆನಾ? ಎಚ್ ಸಿ ಎಫನ್ನು ಮಾಡಬೇಕು ಅಂತ ಹೇಳಿದರೆ ನಾವೇನು ಮಾಡಬೇಕು, ಇಲ್ಲಿರೋ ಎಲ್ಲ ಪ್ರೈಮ್ ನಂಬರ್ಸ್ಗಳಲ್ಲಿ ಎರಡರಲ್ಲೂ ಕಾಮನ್ ಆಗಿರುವಂತಹ ಪ್ರೈಮ್ ನಂಬರ್ ಯಾವುದು ಅಂತ ನೋಡ್ಕೋಬೇಕು. ಕಾಮನ್ ಆಗಿರೋ ಪ್ರೈಮ್ ನಂಬರ್ ಯಾವುದು? 2 ಮತ್ತು 2 ಇವೆರಡು ಏನಾಗಿದೆ, ಈ ಎರಡರಲ್ಲೂ ಕಾಮನ್ ಆಗಿದೆ. ಓಕೆ, ಕಾಮನ್ ಆಗಿರೋದ್ರಲ್ಲಿ ಎಚ್ ಸಿ ಎಫನ್ನು ಬರೀರಿ ಅಂತ ಹೇಳಿದಾಗ ಈ ಎರಡೂ ಸೇಮ್ ನಂಬರಲ್ಲಿ ಸ್ಮಾಲೆಸ್ಟ್ ಪವರ್ ಇರೋದನ್ನು ಬರ್ಕೋಬೇಕು. ನೋಡಿ, ಇಲ್ಲಿ 2 ಟು ದಿ ಪವರ್ ಆಫ್ 2 ಇದೆ, ಇದರ ಮೇಲೆ ಏನಿದೆ 2 ಟು ದಿ ಪವರ್ ಆಫ್ ಏನೂ ಇಲ್ಲ ಅಂದರೆ 1 ಇದೆ. ಹಾಗಾದರೆ ಇವೆರಡರಲ್ಲಿ ಸ್ಮಾಲರ್ ಪವರ್ ಇರೋದು ಯಾವುದು? ಮೇಲಿಂದು, ಅಂದರೆ 2 ಟು ದಿ ಪವರ್ ಆಫ್ 1 ಅನ್ನುವಂಥದ್ದು ಸ್ಮಾಲೆಸ್ಟ್ ಪವರ್ ಇದೆ. 2 ಟು ದಿ ಪವರ್ ಆಫ್ 1 ಅಂದರೆ ಆನ್ಸರ್ ಏನು? 2ನೇ ಆಗಿರುತ್ತೆ. ಹಾಗಾದರೆ ಎಚ್ ಸಿ ಎಫ್ ಎಷ್ಟು? 2 ಆಗೋಯ್ತು. ಓಕೆ, ನೆಕ್ಸ್ಟು ಎಲ್ ಸಿ ಎಮ್ಮನ್ನು ಮಾಡೋಣ. ಎಲ್ ಸಿ ಎಮ್ಮನ್ನು ಮಾಡುವಾಗೂ ಅಷ್ಟೇ ಫಸ್ಟಿಗೆ ಏನು ಮಾಡಬೇಕು, ಎರಡರಲ್ಲೂ ಕಾಮನ್ ಆಗಿರುವಂಥದ್ದನ್ನು ಗುರುತಿಸ್ಕೋಬೇಕು. ಅವೆರಡರಲ್ಲಿ ಹೈಯೆಸ್ಟ್ ಪವರ್ ಯಾವುದಿದೆ ಅದನ್ನು ಬರ್ಕೋಬೇಕು. ಓಕೆ ಅಲ್ವಾ? ಹಾಗಾದರೆ 2 ಟು ದಿ ಪವರ್ ಆಫ್ 1 ಇದೆ, ಇಲ್ಲಿ 2 ಟು ದಿ ಪವರ್ ಆಫ್ 2 ಇದೆ. ಇವೆರಡರ ಹೈಯೆಸ್ಟ್ ಪವರ್ ಇರೋದು ಯಾವುದು? 2 ಟು ದಿ ಪವರ್ ಆಫ್ 2 ಹೈಯೆಸ್ಟ್ ಪವರ್ ಇದೆ. 2 ಟು ದಿ ಪವರ್ ಆಫ್ 2 ಇಂಟು ನೆಕ್ಸ್ಟು ಕಾಮನ್ ಇಲ್ಲದೆ ಇರೋ ಯಾವ್ಯಾವ ಇದೆ ಅವನ್ನೆಲ್ಲ ಬರ್ಕೋಬೇಕು. ನೋಡಿ, 3 ಇದೆ, ನೆಕ್ಸ್ಟ್ 5 ಇದೆ, ಕಾಮನ್ ಇಲ್ಲ ಅದು, ನೆಕ್ಸ್ಟು 17 ಇದೆ, ನೆಕ್ಸ್ಟು 23 ಇದೆ ಕೆಳಗಡೆಗೆ. ಅರ್ಥ ಆಗ್ತಿದೆಯಲ್ವಾ? ಎಚ್ ಸಿ ಎಫ್ ಅಂದಾಗ ಕಾಮನ್ ಇರೋದು ಅಷ್ಟೇ ಬರಿಬೇಕು, ಅದರಲ್ಲೂ ಸ್ಮಾಲೆಸ್ಟ್ ಪವರ್ ಇರುವಂಥದ್ದು ಒಂದೊಂದು ಬಂದ್ಬಿಟ್ರೆ ಅದೇ ಎಚ್ ಸಿ ಎಫ್ ಆಗೋಯ್ತು. ಕಾಮನ್ ಇರೋದ್ರಲ್ಲಿ ಸ್ಮಾಲೆಸ್ಟ್ ಪವರ್ ಇರೋದು. ಎಲ್ ಸಿ ಎಮ್ ಅಂದರೆ ಕಾಮನ್ ಆಗಿರೋದ್ರಲ್ಲಿ ಹೈಯೆಸ್ಟ್ ಪವರ್ ಆಗಿರೋದು ಬರ್ಕೋಬೇಕು, ಮತ್ತು ಕಾಮನ್ ಇಲ್ಲದೆ ಇರೋ ಎಲ್ಲವನ್ನೂ ಸಹ ಮಲ್ಟಿಪ್ಲೈ ಮಾಡಿ ಬರ್ಕೋಬೇಕಾಗುತ್ತೆ. ಓಕೆ, ಇದಿಷ್ಟನ್ನು ಮಲ್ಟಿಪ್ಲೈ ಮಾಡೋಣ ಈಗ ನಾವು. 2 ಟು ದಿ ಪವರ್ ಆಫ್ 2 ಅಂತ ಹೇಳಿದರೆ 2ನ್ನು 2 ಟೈಮ್ ಮಲ್ಟಿಪ್ಲೈ ಮಾಡಿ ಅಂತ. 2ನ್ನು 2 ಟೈಮ್ ಮಲ್ಟಿಪ್ಲೈ ಮಾಡಿದರೆ 2 2 4 ಬರುತ್ತೆ. ಉಳಿದಿದ್ದೇನು 3 ಇಂಟು 5 ಇಂಟು 17 ಇಂಟು 23 ಆಗಿದೆ. ಓಕೆ, ಇದಿಷ್ಟನ್ನೂ ನಾನು ಮಲ್ಟಿಪ್ಲೈ ಮಾಡಿದರೆ 23,460 ಆನ್ಸರ್ ಬರುತ್ತೆ. ಇದೇನಾಗಿದೆ? ಎಲ್ ಸಿ ಎಮ್ ಆಗಿದೆ. ಓಕೆನಾ? ಈಗ ಏನು ಮಾಡೋಣ, ಅವ್ರು ಕೊಟ್ಟಿರೋ ಕಂಡೀಷನ್ನ ನಾವೀಗ ವೆರಿಫೈ ಮಾಡಬೇಕಲ್ವಾ? ಓಕೆ, ನೋಡಿ, ಎಲ್ ಎಚ್ ಎಸ್ ಲೆಫ್ಟ್ ಹ್ಯಾಂಡ್ ಸೈಡಲ್ಲಿರೋದು ಏನಿತ್ತು ನನಗೆ? ಎಲ್ ಸಿ ಎಮ್ ಇಂಟು ಎಚ್ ಸಿ ಎಫ್ ಅಂತ ಇತ್ತಲ್ಲ, ಅದನ್ನು ಮಾಡೋಣ. ಎಲ್ ಸಿ ಎಮ್ ಎಷ್ಟು ಬಂದಿದೆ ನನಗೆ? 23,460 ಬಂದಿದೆ. ಇಂಟು ಎಚ್ ಸಿ ಎಫ್ ಎಷ್ಟು ಬಂದಿದೆ? 2 ಬಂದಿದೆ. ಓಕೆನಾ? ಇವೆರಡನ್ನು ನಾವೀಗ ಮಲ್ಟಿಪ್ಲೈ ಮಾಡಿದರೆ 46,920 ಆನ್ಸರ್ ಬರುತ್ತೆ. ಇದನ್ನು 1 ಅಂತ ತೊಗೊಳ್ತೀನಿ. ಓಕೆ, ಆರ್ ಎಚ್ ಎಸ್ಸನ್ನು ಬರ್ಕೊಳ್ಳೋಣ. ಆರ್ ಎಚ್ ಎಸ್ ಏನಿದೆ? ಪ್ರಾಡಕ್ಟ್ ಆಫ್ ದ 2 ನಂಬರ್ಸ್ ಅಂತ ನಮಗೆ ಕೊಟ್ಟಿದ್ದಾರೆ. ಹಾಗಾದರೆ 2 ನಂಬರ್ಸ್ ಯಾವುದು ಅಂತ ಹೇಳಿದರೆ ನೋಡಿ, ಅವ್ರು ಕೊಟ್ಟಿರೋ 2 ನಂಬರ್ಸ್ನ ಪ್ರಾಡಕ್ಟು ಅಂದರೆ 510 ಇಂಟು 92 ಆಗಿರುತ್ತೆ. ಓಕೆ, ಇವೆರಡೂ ನಂಬರ್ನ ನಾನು ಮಲ್ಟಿಪ್ಲೈಯನ್ನು ಮಾಡಿದರೆ ಆನ್ಸರ್ ಎಷ್ಟು ಬರುತ್ತೆ ಗೊತ್ತಾ? 46,920 ಬರುತ್ತೆ. ಇದನ್ನು ನಾನು 2 ಅಂತ ತಗೊಳ್ತೀನಿ. ಓಕೆ, ಹಾಗಾದರೆ ಈಗ ಏನು ಮಾಡೋಣ, ಫ್ರಮ್ 1 ಆ್ಯಂಡ್ 2, 1 ಮತ್ತು 2 ಎರಡನ್ನು ಕಂಪೇರ್ ಮಾಡ್ತೀನಿ. ನೋಡಿ, 1ನಲ್ಲಿ ಎಷ್ಟು ಬಂದಿದೆ? 46,920 ಬಂದಿದೆ. ಸೆಕೆಂಡಲ್ಲಿ ಏನು ಬಂದಿದೆ? 46,920. ಎರಡರಲ್ಲೂ ಸೇಮ್ ಬಂದಿದೆ. ಹಾಗಾಗಿ ಎಲ್ ಎಚ್ ಎಸ್ ಈಸ್ ಈಕ್ವಲ್ ಟು ಆರ್ ಎಚ್ ಎಸ್ ಆಗಿದೆ. ಇಲ್ಲೂ ಸಹ ಏನಾಗಿದೆ? ವೆರಿಫೈ ಆಗಿದೆ. ಈ ರೀತಿಯಾಗಿ ಈ ಪ್ರಾಬ್ಲಮನ್ನು ಸಾಲ್ವ್ ಮಾಡ್ಕೊಳ್ಳಿ. ಥರ್ಡ್ ಪ್ರಾಬ್ಲಮ್ 336 ಆ್ಯಂಡ್ 54 ಇದೆ. ಓಕೆ, ಈ ಎರಡೂ ನಂಬರಿಗೆ ನಾವೇನು ಮಾಡೋಣ? ಪ್ರಾಡಕ್ಟ್ ಆಫ್ ಪ್ರೈಮ್ ಫ್ಯಾಕ್ಟರ್ಸ್ಗಳನ್ನು ಬರೆದ್ಬಿಡೋಣ. ಓಕೆ, 336 ನೋಡಿ, ಇದು ಈವನ್ ನಂಬರ್ ಆಗಿರೋದ್ರಿಂದ 2 ಇಂದ ಡಿವೈಡ್ ಆಗುತ್ತೆ. 2 1s 2, ಎಷ್ಟು ಉಳಿಯುತ್ತೆ? 1 ಉಳಿಯುತ್ತೆ. 13 ಆಯಿತು. 2 6 12, ಮೈನಸ್ ಮಾಡಿದರೆ 1 ಉಳಿಯಿತು. 16 ಆಯಿತು. 2 8s 16. ನೋಡಿ, 168 ಈವನ್ ನಂಬರ್ ಆಗಿದೆ, ಮತ್ತೆ 2 ಇಂದ ಡಿವೈಡ್ ಆಗುತ್ತೆ. ಓಕೆ, 2 8s 16, 2 4s 8 ಕಂಪ್ಲೀಟಾಗಿ ಡಿವೈಡ್ ಆಗೋಯಿತು. 84 ಅನ್ನೋದು ಮತ್ತೆ ಈವನ್ ನಂಬರ್ ಆಗಿದೆ, ಹಾಗಾಗಿ 2 ಇಂದ ಡಿವೈಡ್ ಆಗುತ್ತೆ. 2 4s 8, ರಿಮೈಂಡರ್ ಏನೂ ಉಳಿಯೋದಿಲ್ಲ. ನೆಕ್ಸ್ಟ್ ನಂಬರ್ 4, 2 2s 4 ಆಯಿತು. 42 ಅನ್ನೋದೇನು? ಇದು ಸಹ ಈವನ್ ನಂಬರ್ ಆಗಿದೆ, 2 ಇಂದ ಡಿವೈಡ್ ಆಗುತ್ತೆ. 2
ಟು ಟೂ ಸ 4, ರಿಮೈಂಡರ್ ಏನೂ ಇಲ್ಲ. ನೆಕ್ಸ್ಟ್ ನಂಬರ್ 2 ಬಂತು, 2 1 2 ಆಯಿತು. ನೆಕ್ಸ್ಟ್ ನಂಬರ್ ಏನು ಬಂತು 21, ಆಡ್ ನಂಬರು 2 ಇಂದ ಹೋಗಲ್ಲ. ಹಾಗಾದರೆ ನೆಕ್ಸ್ಟ್ 2 ಆದಮೇಲೆ ನೆಕ್ಸ್ಟ್ ಪ್ರೈಮ್ ನಂಬರ್ ಯಾವುದು 3, 3 ಇಂದ ಡಿವೈಡ್ ಆಗುತ್ತಾ? ಎಸ್, ಡಿವೈಡ್ ಆಗುತ್ತೆ ನೋಡಿ. ಇದು 3 7 21 ಆಗೋಯಿತು. ಓಕೆ, ಹಾಗಾದರೆ 336 ನಾನು ಯಾವ ರೀತಿಯಾಗಿ ಬರೀಬೇಕು ಅಂದರೆ 2 × 2 × 2 × 2 × 3 × 7 ಅಂತ ಬರಿಬೇಕು. ಆದರೆ ಇಲ್ಲಿ 2 ಅನ್ನುವಂಥದ್ದು ನನಗೆ ಎಷ್ಟು ಟೈಮ್ಸ್ ಬಂದಿದೆ? 1 2 3 4 ಟೈಮ್ಸ್ ಬಂದಿರೋದ್ರಿಂದ ಡೈರೆಕ್ಟ್ ನಾನು 2⁴ ಅಂತ ಬರ್ಕೋಬೋದು. 2⁴ ಅಂತ ಹೇಳಿದರೆ ಮೀನಿಂಗ್ ಏನು ಅಂದರೆ 2 4 ಟೈಮ್ ಮಲ್ಟಿಪ್ಲೈ ಮಾಡೀನಿ ಅಂತ. ನೋಡಿ, ಇಲ್ಲಿ 4 ಟೈಮ್ ಬಂದಿರೋದ್ರಿಂದ ಇಲ್ಲಿ 4 ಟೈಮ್ ಮಲ್ಟಿಪ್ಲೈ ಆಗುತ್ತೆ. ಹಾಗಾಗಿ 2⁴ ಅಂತ ಡೈರೆಕ್ಟಾಗಿ ಬರ್ತೀನಿ. ಇಂಟು ನೆಕ್ಸ್ಟ್ 3 ಇದೆ, ಇಂಟು 7 ಒಂದೇ ಟೈಮ್ ಇದೆ, ಒಂದೇ ಸಲ ನಾನು ಬರ್ಕೊಳ್ತೀನಿ. ಓಕೆ, ನೆಕ್ಸ್ಟ್ 54ನ ಏನು ಮಾಡೋಣ? ಡಿವೈಡ್ ಮಾಡ್ತಾ ಹೋಗೋಣ. ಓಕೆ, 54 ಈವನ್ ನಂಬರ್ ಆಗಿದೆ, 2 ಇಂದ ಡಿವೈಡ್ ಆಗುತ್ತೆ. 2 2 4, ಸಬ್ಟ್ರಾಕ್ಷನ್ ಮಾಡಿದರೆ 1 ಬರುತ್ತೆ. ಅಂದರೆ 2 2 4 ಬಂತಲ್ವಾ, 5ಅಲ್ಲಿ 4 ಹೋದರೆ 1 ಉಳೀತು. 14, 2 7 14 ಬಂತು. ನೆಕ್ಸ್ಟ್ 27 ಇದೆ, 27 ಆಡ್ ನಂಬರು, 2 ಇಂದ ಹೋಗಲ್ಲ. ನೆಕ್ಸ್ಟ್ ಪ್ರೈಮ್ ನಂಬರು 3, 3 ಇಂದ ಹೋಗುತ್ತಾ? ಎಸ್, 3 ಇಂದ ಹೋಗುತ್ತೆ. ನೋಡಿ, 3 9 27 ಡಿವೈಡ್ ಆಯಿತು. 9 ಮತ್ತು 3 ಇಂದ ಡಿವೈಡ್ ಆಗುತ್ತೆ. 3 3 9, ಲಾಸ್ಟಿಗೆ 3 ಬಂತಲ್ವಾ, ಸ್ಟಾಪ್ ಮಾಡ್ತೀನಿ. ಅಂದರೆ ಪ್ರೈಮ್ ನಂಬರ್ ಬಂದಿರೋದ್ರಿಂದ ಸ್ಟಾಪ್ ಮಾಡ್ತೀನಿ. 54ಅನ್ನು ನೋಡಿ 2 ಇದೆ, 2 ಬರಿತೀನಿ. ಇಂಟು 3 ಎಷ್ಟು ಟೈಮ್ ಇದೆ? 1 2 3 ಟೈಮ್ ಇರೋದ್ರಿಂದ 3⁴ ಅಂತ ಬರಿತೀನಿ. ನೆಕ್ಸ್ಟ್ ಯಾವುದಿಲ್ಲ, ಇಷ್ಟೇ. ಓಕೆ, ಫಸ್ಟಿಗೆ ಏನು ಮಾಡೋಣ? HCF ಅನ್ನು ಬರೆದ್ಬಿಡೋಣ. HCF ಅಂದರೆ ಏನಂತ ಹೇಳಿ ನಾನು, ಎರಡರಲ್ಲೂ ಕಾಮನ್ ಆಗಿರುವಂಥ ನಂಬರ್ ಆಗಿರಬೇಕು. ನೋಡಿ, ಎರಡರಲ್ಲೂ ಕಾಮನ್ ಆಗಿರುವಂತಹ ನಂಬರ್ ಇದು 2 ಆಗಿದೆ. HCF ಅಂದಾಗ ಕಾಮನ್ ಆಗಿರೋ ನಂಬರಲ್ಲಿ ಸ್ಮಾಲೆಸ್ಟ್ ಪವರ್ ಆಗಿರೋದನ್ನು ಬರ್ಕೋಬೇಕು. ಅಂದರೆ 2⁴ ಇದೆ, ಇಲ್ಲಿ 2⁴ ಏನಿಲ್ಲ ಅಂದರೆ 1 ಇದೆ ಅಲ್ವಾ. ಹಾಗಾದರೆ ಇವೆರಡರಲ್ಲಿ ಸ್ಮಾಲೆಸ್ಟ್ ಪವರ್ ಇರೋದು ಯಾವುದು? 2 ಆಗಿದೆ. ಹಾಗಾದರೆ 2⁴ ಅಂದರೆ 2 ಅಂತಲೇ ಮೀನಿಂಗು. ಇಂಟು ನೋಡಿ, ಇಲ್ಲಿ 3ನೂ ಕಾಮನ್ ಆಗಿದೆ. ಓಕೆನಾ? ಹಾಗಾದರೆ ಇದರಲ್ಲಿ ಸ್ಮಾಲೆಸ್ಟ್ ಪವರ್ ಇರೋದು ಯಾವುದು? 3ಯನ್ನು ಬರ್ಕೊಳ್ತೀನಿ. ಮತ್ತು ಇನ್ಯಾವುದು ಕಾಮನ್ ಆಗಿರೋದಿಲ್ಲ. 2 3 6. ಹಾಗಾದರೆ HCF ಎಷ್ಟು ಬರುತ್ತೆ? 6 ಬರುತ್ತೆ. ಇನ್ನೊಂದು ನೆನಪಾಗಿ ಇಟ್ಕೊಂಡಿರಿ, ಕಾಮನ್ ಆಗಿರುವಂಥದ್ದು ಬರೀ ಯಾವಾಗೂ ಸೇಮ್ ಒಂದೇ ನಂಬರ್ ಕಾಮನ್ ಆಗಿರಬೇಕು ಅಂತಿಲ್ಲ. 2 ನಂಬರು ಕಾಮನ್ ಆಗಿರ್ಬೋದು, 3 ನಂಬರ್ಸು ಸಹ ಕಾಮನ್ ಬರ್ಬೋದು ನನಗೆ. ಹಾಗಾಗಿ ಇಲ್ಲಿ HCF 6 ಆಯಿತು. ಓಕೆ, ಈಗ LCM ಅನ್ನು ಬರೆಯೋಣ. ಓಕೆ, LCM ಅಂದರೆ ಕಾಮನ್ ಆಗಿರೋದ್ರಲ್ಲಿ ಹೈಯೆಸ್ಟ್ ಪವರ್ ಆಗಿರೋದು ಯಾವುದು? 2⁴ ಇದೆ. ಇಂಟು ಇವೆರಡರಲ್ಲಿ ಹೈಯೆಸ್ಟ್ ಪವರ್ ಆಗಿರೋದು ಯಾವುದು? 3⁴ ಇದೆ. ನೆಕ್ಸ್ಟ್ ಕಾಮನ್ ಇಲ್ಲದೆ ಇರೋದನ್ನು ಬರಿಬೇಕು. 7ಅನ್ನು ಬರ್ಕೊಂಡೆ. ಓಕೆ, ಇದನ್ನು ನಾನು ಸಾಲ್ವ್ ಮಾಡಬೇಕಲ್ವಾ. 2⁴ ಅಂತ ಹೇಳಿದರೆ ಮೀನಿಂಗ್ ಏನು? 2ಅನ್ನು 4 ಟೈಮ್ ಮಲ್ಟಿಪ್ಲೈ ಮಾಡಬೇಕು ಅಂತ. 2⁴ ಅಂದರೆ 4 ಟೈಮ್ ಮಲ್ಟಿಪ್ಲೈ ಮಾಡಬೇಕು 2ಅನ್ನು. 2 2 4, 4 2 8, 8 2 16 ಬರುತ್ತೆ. 16 ಇಂಟು 3⁴ ಅಂದರೆ 3ಅನ್ನು 3 ಟೈಮ್ ಮಲ್ಟಿಪ್ಲೈ ಮಾಡಿವೆ ಅಂತ. ಪವರ್ ಎಷ್ಟಿದೆ ಅಷ್ಟು ಟೈಮು. 3 3 9, 9 3 27 ಇಂಟು 27 ಇಂಟು 7 ಆಗೋಯಿತು. ಹಾಗಾದರೆ 16 ಇಂಟು 27 ಇಂಟು 7 ಇದಿಷ್ಟನ್ನು ನಾನು ಮಲ್ಟಿಪ್ಲೈ ಮಾಡಿದರೆ ನನಗೆ ಆನ್ಸರ್ ಎಷ್ಟು ಬರುತ್ತೆ ಗೊತ್ತಾ? 3024 ಬರುತ್ತೆ. ಓಕೆ, ಈಗ ಕಂಡೀಷನ್ನ ಸಾಲ್ವ್ ಮಾಡ್ಕೊಳ್ಳೋಣ. ಓಕೆ, ನಾನು ಫಸ್ಟಿಗೆ ಏನು ಮಾಡೋಣ? LHS ಅನ್ನು ಬರ್ಕೊಳ್ತೀನಿ. LHS ಏನಿದೆ? LCM ಇಂಟು HCF ಇದೆ ಅಲ್ವಾ. ಓಕೆ, LCM ಎಷ್ಟು ಬಂದಿದೆ? 3024 ಬಂದಿದೆ. ಇಂಟು HCF ಎಷ್ಟು ಬಂದಿದೆ? 6 ಬಂದಿದೆ. ಓಕೆ, ಇವೆರಡನ್ನು ಮಲ್ಟಿಪ್ಲೈ ಮಾಡಿದರೆ ನನಗೆ ಆನ್ಸರು 18,144 ಬರುತ್ತೆ. ಇದನ್ನು ನಾನು 1 ಅಂತ ತೊಗೊಳ್ತೀನಿ. ನೆಕ್ಸ್ಟ್ RHS ಅನ್ನು ಬರ್ಕೊಳ್ತೀನಿ. RHS ಅಲ್ಲಿ ಏನಿತ್ತಪ್ಪ ಅಂತ ಹೇಳಿದರೆ, ಪ್ರಾಡಕ್ಟ್ ಆಫ್ ದ 2 ನಂಬರ್ಸ್ ಅಂತ ಅವರು ಕೊಟ್ಟಿದ್ದಾರೆ. ಓಕೆ, 2 ನಂಬರ್ಸ್ ಯಾವುದು ಇಲ್ಲಿ ನನಗೆ ಅಂತ ಹೇಳಿದರೆ, ನೋಡಿ ಇಲ್ಲೇ ಇದೆ 2 ನಂಬರ್ಸು. 336 ಇಂಟು 54 ಅಂತ ಹೇಳಿದರೆ, ಓಕೆ, ಇವೆರಡನ್ನು ನಂಬರನ್ನು ಮಲ್ಟಿಪ್ಲೈ ಮಾಡಿದರೆ ನನಗೆ ಆನ್ಸರ್ ಎಷ್ಟು ಬರುತ್ತೆ ಗೊತ್ತಾ? 18,144 ಬರುತ್ತೆ. ಇದನ್ನು ನಾನು 2 ಅಂತ ತೊಗೊಳ್ತೀನಿ. ಓಕೆ, ಈಗ ಏನು ಮಾಡೋಣ?
ಒನ್ ಮತ್ತು ಟೂ ಅನ್ನು ಕಂಪೇರ್ ಮಾಡೋಣ ಫ್ರಮ್ 1 ಆ್ಯಂಡ್ 2. ನೋಡಿ 1 ಮತ್ತು 2 ಕಂಪೇರ್ ಮಾಡಿ, 1 ಮತ್ತು 2 ಎರಡನ್ನೂ ಕಂಪೇರ್ ಮಾಡಿದರೆ ಎರಡರಲ್ಲೂ ಸಹ ನನಗೆ 18,144 ಬಂದಿದೆ. ಹಾಗಾಗಿ LHS ಈಸ್ ಈಕ್ವಲ್ ಟು RHS ಏನಾಯಿತು, ಈಕ್ವಲ್ ಆಗಿದೆ. ಈ ರೀತಿಯಾಗಿ ನೀವು ಸೆಕೆಂಡ್ ಮೇನ್ ಪ್ರಾಬ್ಲಮನ್ನು ಸಾಲ್ವ್ ಮಾಡ್ಕೊಳ್ಳಿ.